ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಇಂದಿನ ವಿಡಿಯೋಗಳಲ್ಲಿ ಪ್ಲೇನ್ ಬ್ಲೌಸ್ ಕಟಿಂಗ್ ನ ಯಾವ ರೀತಿ ಮಾಡ್ಕೊಳ್ಳೋದು, ಜೊತೆಗೆ ಸ್ಲೀವ್ ಕಟಿಂಗ್ ನ ಯಾವ ರೀತಿ ಈಸಿ ಮೆಥಡ್ ಅಲ್ಲಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೆ. ಇದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸಿದ್ವಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ ಅಂತ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ನಿಮ್ಮ ಕಮೆಂಟ್ ಗಳನ್ನ ನೋಡಿ. ಇವತ್ತಿನ ವಿಡಿಯೋದಲ್ಲಿ ವಿತ್ ಲೈನಿಂಗ್ ಬ್ಲೌಸ್ ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಮಾಡ್ತಿರೋ ವಿಡಿಯೋಸ್ ಏನಾದ್ರು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಲೈಕ್ ಕೊಡೋದನ್ನ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ತೋರಿಸ್ತಿರೋಂಥ ಬ್ಲೌಸ್ ಕಟ್ಟಿಂಗ್ ಬಂದು ತುಂಬಾ ಹಳೇ ಮೆಥಡ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ಮೆಥಡ್ ನಿಮಗೆ ಯಾರು ಕೂಡ ತೋರಿಸ್ಕೊಟ್ಟಿರಲ್ಲ, ಅಷ್ಟು ಈಸಿಯಾಗಿ ತೋರಿಸ್ಕೊಡ್ತಿದ್ದೀನಿ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದು ಅಂತ. ಅದರಲ್ಲೂ ಕೂಡ ಫ್ರಂಟ್ ಟು ಬ್ಯಾಕು ಅಟ್ ಎ ಟೈಮು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನೀವು ಬ್ಲೌಸ್ ತೊಗೊಂಡು ಬಂದಾಗ ಈ ರೀತಿ ಫೋಲ್ಡ್ ಆಗಿರುತ್ತೆ ಅಲ್ವಾ. ನಾನು ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡ್ಬೇಕಾದ್ರೆ ತೋರಿಸಿದ್ದೆ. ಸೊ ಹಾಗಾಗಿ ಈ ವಿಡಿಯೋಲ್ಲೂ ಕೂಡ ತೋರಿಸ್ಕೊಡ್ತೀನಿ. ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ನಿಮಗೆ ಬ್ಲೌಸ್ ತಗೊಂಡು ಬಂದಾಗ ಈ ರೀತಿ ಇರುತ್ತಲ್ಲ ಬ್ಲೌಸ್ ಪೀಸು, ಅದನ್ನೇ ಹಿಂಗೆ ಟರ್ನ್ ಮಾಡ್ಕೊಂಡ್ಬಿಟ್ಟು ನೀವು ಬಟ್ಟೆನ ಓಪನ್ ಮಾಡ್ಕೊಳ್ಬೇಕು. ಈ ರೀತಿ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೀವು ಗೊತ್ತಾಗ್ತಾ ಇದೆಯಲ್ಲ ನಿಮಗೆ, ಈ ತರ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಫಸ್ಟಿಗೆ ತಗೊಳ್ಬೇಕಾಗಿರೋ ಮೆಜರ್ಮೆಂಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕು. ನೀವು ಯಾವುದೇ ಬ್ಲೌಸ್ ನ ಕಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕಾಗುತ್ತೆ. ಚೆಸ್ಟ್ ಮೆಜರ್ಮೆಂಟ್ ನ ಯಾವ ರೀತಿ ತಗೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಳ್ಬೇಕು. ಯಾವುದೇ ಸೈಜ್ ಆದ್ರೂ ಕೂಡ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಈ ತರ ಉಕ್ಪಟ್ಟಿ ಸೈಡು ಹಾಕೊಳ್ಬೇಕು. ನೀವು ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ಯಾವತ್ತಿದ್ರೂ ಕೂಡ ನೀವು ಉಕ್ಪಟ್ಟಿ ಸೈಡ್ ಮೆಜರ್ಮೆಂಟ್ ನ ತಗೊಳ್ಬೇಕು. ಕಾಜಾಪಟ್ಟಿ ಸೈಡ್ ತಗೊಳ್ಬಾರ್ದು. ಯಾವತ್ತಿದ್ರೂ ಉಕ್ಪಟ್ಟಿ ಸೈಡು ಅಳತೆನ ತಗೊಳ್ಬೇಕು. ನೀವು ಮೊದಲಿಗೆ ನೀವು ಇಲ್ಲಿ ಎಂಡಿಂಗ್ ಅಲ್ಲಿ ಸ್ಟಿಚ್ ಆಗಿರುತ್ತಲ್ಲ, ಇಲ್ಲಿಂದ ಈ ತರ ಸ್ವಲ್ಪ ಎಳ್ಕೊಳ್ಬೇಕು. ಎಳ್ಕೊಂಡು ಇಲ್ಲಿಗೆ ಎಷ್ಟು ಬರ್ತಾ ಇದೆ ಅಂತ ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕು. ನೋಡಿ, 8.5 ಇಂಚಸ್ ನನಗೆ ಚೆಸ್ಟ್ ಮೆಜರ್ಮೆಂಟ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಂಡು ಅದಕ್ಕೆ ನೀವು 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕಾಗುತ್ತೆ. ಯಾವಾಗಿದ್ರು ಅಷ್ಟೇ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಿದ್ದಾದ್ಮೇಲೆ ಅದಕ್ಕೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಈಗ 8ವರೆಗೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸಿದ್ರೆ 10.5 ಇಂಚಸ್ ಆಗುತ್ತೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬಂದಿದೆ ನೋಡ್ಬಿಟ್ಟು ಅದಕ್ಕೆ 2 ಇಂಚಸ್ ಸೇರಿಸ್ಕೊಂಡಿದ್ದಾದ್ಮೇಲೆ ಚೆಸ್ಟ್ ಮೆಜರ್ಮೆಂಟ್ ತಗೊಂಡು 2 ಇಂಚ್ನ ಸೇರಿಸ್ಕೊಂಡಿದ್ದಾದ್ಮೇಲೆ ಈ ತರ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಲ್ಲ, ಇದನ್ನ ನೀವು ಇಲ್ಲಿ ಅಳತೆ ಮಾಡ್ಕೊಳ್ಬೇಕು. ಚೆಸ್ಟ್ ಮೆಜರ್ಮೆಂಟ್ 2 ಇಂಚ್ ಸೇರಿಸ್ಕೊಂಡ್ರೆ 10.5 ಇಂಚಸ್ ಆಗಿದೆ ನನಗೆ. ಇಲ್ಲಿ 10.5 ಇಂಚಸ್ಗೆ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡಿಂಗ್ ಮಾಡ್ಕೊಂಡಾಗ ನಿಮಗೆ ಈ 3 ಮೂಲೆಯಲ್ಲೂ ಕೂಡ ನಿಮಗೆ ಕರೆಕ್ಟಾಗಿ 10.5 ಇಂಚಸ್ಸೇ ಬರಬೇಕು. ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿದೆ ನೋಡ್ಬಿಟ್ಟು ಅಷ್ಟೇ ಇಂಚಸ್ ನಿಮಗೆ 3 ಮೂಲೆಯಲ್ಲೂ ಸಿಗಬೇಕು. ಆ ಥರ ನೀವು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೋಡಿ, ನಾನು ಈ ಕಡೆನೂ 10.5 ಇಂಚಸ್ಗೆ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಧ್ಯ ಭಾಗನೂ 10.5 ಇಂಚಸ್ ಕರೆಕ್ಟ್ ಆಗಿದೆ. ಈ ಕಡೆನೂ ನನಗೆ 10.5 ಇಂಚಸ್ ಕರೆಕ್ಟ್ ಆಗಿದೆ. ನೀವು ಅದೇ ರೀತಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ತರ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಸೆಂಟ್ರಿಗೆ ಕರೆಕ್ಟಾಗಿ ಈ ತರ ಎತ್ಕೊಂಡು ಎರಡು ಈಕ್ವಲ್ ಆಗಿರ್ಬೇಕು. ಎರಡೂನು ಈ ತರ ಈಕ್ವಲ್ ಆಗಿ ಇಟ್ಕೊಂಡು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡ್ಕೊಂಡಾಗ ನಿಮ್ಗೆ ಈ ತರ 4 ಲೇಯರು ಕಾಣಿಸುತ್ತೆ ನೋಡಿ. ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ತರ ಟರ್ನ್ ಮಾಡ್ಕೊಂಡು ಇಲ್ಲೇ ಫೋಲ್ಡಿಂಗ್ ಮಾಡ್ಕೊಂಡಿರ್ತಲ್ಲ, ಇಲ್ಲೇ ನೀವು ಕಟಿಂಗ್ ಮಾಡ್ಕೊಳ್ಬೇಕು. ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ನಿಮಗೆ ಬ್ಲೌಸ್ ನ ಉದ್ದ ಎಷ್ಟಿದೆ ಅಂತ ತಗೊಳ್ಬೇಕು. ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಈ ತರ ಬ್ಯಾಕ್ ಸೈಡ್ ಹಾಕೊಳ್ಬೇಕು. ಬ್ಯಾಕ್ ಸೈಡ್ ಹಾಕೊಂಡು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಬ್ಲೌಸ್ ನ ಉದ್ದ ಎಷ್ಟಿದೆ ಅಂತ ತಗೊಳ್ಬೇಕು. ನೋಡಿ, 14 ಇಂಚಸ್ ಬ್ಲೌಸ್ ನ ಲೆಂತ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಎಷ್ಟು ಲೆಂತ್ ಬರ್ತಾ ಇದೆ ಚೆಕ್ ಮಾಡ್ಕೊಳ್ಬೇಕು. ನೀವು ನಿಮ್ಮ ಅಳತೆ ಬ್ಲೌಸ್ ನಲ್ಲಿ ಬ್ಲೌಸ್ ನ ಉದ್ದ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು ಅಟ್ ಎ ಟೈಮು ಫ್ರಂಟ್ ಟು ಬ್ಯಾಕು ಕಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಿದ್ದೀನಲ್ಲ. ಸೊ ಹಾಗಾಗಿ ಫಸ್ಟ್ ನಾನು ಫ್ರಂಟ್ ಇದು ತೋರಿಸ್ಕೊಡ್ತೀನಿ, ಅದಾದ್ಮೇಲೆ ಬ್ಯಾಕ್ ತೋರಿಸ್ಕೊಡ್ತೀನಿ. ಈಗ ಇದು ಫ್ರಂಟು, ಇದು ಬ್ಯಾಕು. ಬ್ಲೌಸ್ನ ಉದ್ದ ನನಗೆ 14 ಇಂಚು ಬಂತು. ಫ್ರಂಟಲ್ಲಿ ನಾವು ಯಾವಾಗಿರೋ 2 ಇಂಚ್ನ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ. 14 ಇಂಚಿಗೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸಿದ್ರೆ 16 ಇಂಚ್ ಆಗುತ್ತೆ. ಈ ಥರ ಇಟ್ಕೊಂಡು 16 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಬೇಕು ನೀವು. ಈಗ ನಾನು ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡಿರೋದು ಲೆಂತ್ ಬಂದ್ಬಿಟ್ಟು 16 ಇಂಚು ಕರೆಕ್ಟ್ ಆಗಿದೆ. ನಿಮ್ದೇನಾದ್ರು ಇನ್ನೂ ಲೆಂತ್ ಇತ್ತು ಅಂತ ಅಂದರೆ ನೀವು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಕರೆಕ್ಟಾಗಿತ್ತು ಅಂತಂದರೆ 16 ಇಂಚಿಗೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಫ್ರಂಟಲ್ಲಿ ಮಾರ್ಕಿಂಗ್ ಆದಮೇಲೆ ನಾನು ಬ್ಯಾಕ್ನ ತೋರಿಸ್ಕೊಡ್ತೀನಿ. ಆಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ. 2 ಮಾರ್ಕಿಂಗ್ ಅಟ್ ಎ ಟೈಮ್ ತೋರಿಸ್ಬಿಟ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಈಗ ಫ್ರಂಟ್ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ನಾನು ತೋರಿಸ್ಕೊಡ್ತೀನಿ. ಬ್ಲೌಸ್ನ ಉದ್ದ ಲೆಂತ್ ತಗೊಂಡಿದ್ದಾದ್ಮೇಲೆ ನೀವು ನೆಕ್ ವಿಡ್ತ್ನ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೆಕ್ ವಿಡ್ತ್ ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ನ ತಗೊಂಡು ಈ ರೀತಿ ಹಾಕೊಳ್ಬೇಕು. ನೆಕ್ ವಿಡ್ತ್ ಮೆಜರ್ಮೆಂಟ್ ತಗೊಳ್ಬೇಕಾದ್ರೆ ಯಾವತ್ತಿದ್ರು ನೀವು ಉಪ್ಪಟ್ಟಿ ಸೈಡಿಂದ ತಗೊಳ್ಬೇಕು. ಕಾಜಾಪಟ್ಟಿ ಸೈಡಿಂದ ತಗೊಳಕ್ ಹೋಗ್ಬೇಡಿ. ಉಪ್ಪಟ್ಟಿ ಸೈಡಿಂದ ಇಲ್ಲಿಗೆ ಕರೆಕ್ಟಾಗಿ ಟೇಪ್ನ ಇಟ್ಕೊಳ್ಬೇಕು. ಈ ರೀತಿ ನೋಡಿ, ಇಲ್ಲಿ ಮಾತ್ರ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಈ ಥರ ನೀಟಾಗಿ ಇಟ್ಕೊಳ್ಬೇಕು. ಟೇಪ್ನ ಇಟ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಿಮಗೆ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲಿಂದ ಈ ಥರ ಒಂದು ಲೈನ್ ಹಾಕೊಳ್ಳಿ. ಆಗ ನಿಮಗೆ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗಲಿ ಅಂತ ಈ ರೀತಿ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ಲೈನ್ ಹಾಕೊಂಡಿದ್ದಾದ್ಮೇಲೆ
ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ 2.25 ಇಂಚಸ್ ನನಗೆ ನೆಕ್ ಬಿಡ್ತು ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸಲ್ಲಿ ಇದೇ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಎಷ್ಟು ನೆಕ್ ಬಿಡ್ತು ಬರುತ್ತೆ ಅಂತ. ಈಗ ನಾನು 2.25 ಇಂಚಸ್ನ ನೆಕ್ ಬಿಡ್ತನ್ನ ಮಾರ್ಕಿಂಗ್ ಮಾಡ್ಕೊಳ್ತೀನಿ. 2.25 ನೆಕ್ ಬಿಡ್ತನ್ನ ನಾನು ಈ ಥರ ಟೇಪ್ನ ಇಟ್ಕೊಂಡು ಇಲ್ಲಿ ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ನೆಕ್ ಬಿಡ್ತನ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಶೋಲ್ಡರ್ ಬಿಡ್ತನ್ನ ನೀವು ಮೆಜರ್ಮೆಂಟ್ನ ತಗೊಳ್ಬೇಕಾಗುತ್ತೆ. ಶೋಲ್ಡರ್ ಬಿಟ್ ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ಈ ಥರ ಅಳತೆ ಬ್ಲೌಸ್ನ ತಗೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಎಷ್ಟು ಇಂಚಸ್ ಬರ್ತಿದೆ ನೋಡ್ಬಿಟ್ಟು ಇದಕ್ಕೆ ನೀವು 3/4 ಇಂಚಸ್ನ ಸೇರಿಸಬೇಕಾಗುತ್ತೆ. ಶೋಲ್ಡರ್ ಬಿಡ್ತು ನನಗೆ 1/4 ಇಂಚಸ್ ಬರ್ತಾ ಇದೆ. ಇದಕ್ಕೆ ನಾನು 3/4 ಇಂಚ್ನ ಸೇರಿಸ್ಕೊಂತೀನಿ, 2.25 ಇಂಚಸ್ ಆಗುತ್ತೆ. ನಿಮ್ಮ ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಬಿಡ್ತು ಎಷ್ಟು ಬರ್ತಾ ಇದೆ ನೋಡ್ಬಿಟ್ಟು ಅದಕ್ಕೆ 3/4 ಇಂಚ್ನ ಸೇರಿಸ್ಕೊಳ್ಬೇಕು ನೀವು. ಶೋಲ್ಡರ್ ಬಿಡ್ತನ್ನ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ತೀನಿ. 3/4 ಇಂಚ್ ಸೇರಿಸ್ಕೊಂಡು ನೀವು ಅಷ್ಟೇ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ ನೆಕ್ ಬಿಡ್ತನ್ನ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿಂದ ಈ ಥರ ಟೇಪ್ನ ಇಟ್ಕೊಂಡು ಎಷ್ಟು ಬಂದಿದೆ ನೋಡಿಕೊಂಡು ಶೋಲ್ಡರ್ ಬಿಡ್ತನ್ನ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಶೋಲ್ಡರ್ ಬಿಡ್ತನ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಆರ್ಮೋಲ್ ಲೆಂತ್ನ ನೀವು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಆರ್ಮೋಲ್ ಲೆಂತ್ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ನ ತಗೊಂಡು ಈ ಥರ ಬ್ಯಾಕ್ ಸೈಡ್ಗೆ ಈ ಥರ ಹಾಕ್ಕೊಳ್ಬೇಕು. ನೀಟಾಗಿ ಹಾಕ್ಕೊಂಡು ಈ ಥರ ನೀಟಾಗಿ ಹಾಕ್ಕೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿದೆಯಲ್ಲ, ಇಲ್ಲಿಂದ ಕರೆಕ್ಟಾಗಿ ಈ ಥರ ಟೇಪ್ನ ಇಟ್ಕೊಳ್ಬೇಕು. ನೀವು ಈ ಥರ ಟೇಪ್ನ ಇಟ್ಕೊಂಡ್ಬಿಟ್ಟು ಇಲ್ಲಿ ಅಟ್ಯಾಚ್ ಆಗಿದೆ ಅಲ್ವಾ, ಇಲ್ಲಿ ಅಟ್ಯಾಚ್ ಆಗಿರೋ ಹತ್ರ ಈ ಥರ ಲೈನ್ನ ಹಾಕ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬರ್ತಾ ಇದೆ ಅಂತ. ನೋಡಿ, ನನಗೆ ಆರ್ಮೋಲ್ ಲೆಂತ್ ಬಂದ್ಬಿಟ್ಟು 6 ಇಂಚು ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸಲ್ಲಿ ಈ ಥರ ಟೇಪ್ನ ಇಟ್ಕೊಂಡು ಇಲ್ಲಿ ಅಟ್ಯಾಚ್ ಆಗಿರ್ತಲ್ಲ, ಈ ಅಟ್ಯಾಚು ಎಲ್ಲಿಗೆ ಬರ್ತಾ ಇದೆ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. 6 ಇಂಚು ನನಗೆ ಆರ್ಮೋಲ್ ಲೆಂತ್ ಬರ್ತಿದೆ. 6 ಇಂಚ್ಗೆ ನಾನು 1/2 ಇಂಚ್ನ ಸೇರಿಸ್ಕೊಳ್ತೀನಿ. ನೀವು ಅಷ್ಟೇ ಎಷ್ಟೇ ಬಂದರೂ ಕೂಡ ಅದಕ್ಕೆ 1/2 ಇಂಚ್ನ ಆ್ಯಡ್ ಮಾಡ್ಕೊಳ್ಬೇಕು. 6.25 ಇಂಚಸ್ ಆಗುತ್ತೆ. 6.25 ಇಂಚಸ್ಗೆ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಶೋಲ್ಡರ್ ಬಿಟ್ನ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿಂದ ಇಲ್ಲಿಗೆ ಟೇಪ್ನ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಲೈನ್ ಹಾಕೊಳ್ಳಿ. ಆರ್ಮೋಲ್ ಲೆಂತ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಫ್ರಂಟ್ ಡೀಪ್ ಲೆಂತ್ ಎಷ್ಟು ಬರುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸ್ನ ತಗೊಂಡ್ಬಿಟ್ಟು ಫ್ರಂಟ್ ಡೀಪ್ ಲೆಂತ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ಈ ಥರ ಟೇಪ್ನ ಇಟ್ಕೊಳ್ಬೇಕು. ಟೇಪ್ನ ಇಟ್ಕೊಂಡು ಇಲ್ಲಿ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲಿಗೆ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೇಕು ಎಷ್ಟು ಬರುತ್ತೆ ಅಂತ. 6.25 ಇಂಚಸ್ ನನಗೆ ಫ್ರಂಟ್ ಡೀಪ್ ನೆಕ್ ಲೆಂತ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಡೀಪ್ ಲೆಂತ್ ಬರ್ತಿದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನೀವು 1/2 ಇಂಚ್ನ ಆ್ಯಡ್ ಮಾಡಬೇಕು. ಡೀಪ್ ಲೆಂತ್ಗೆ 1/2 ಇಂಚ್ ಆ್ಯಡ್ ಮಾಡಿದ್ರೆ ನನಗೆ 7 ಇಂಚ್ ಆಗುತ್ತೆ. 7 ಇಂಚ್ಗೆ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಫ್ರಂಟಲ್ಲಿ ಡೀಪ್ ಲೆಂತ್ ಎಷ್ಟು ಬರ್ತಿದೆ ನೋಡಿಕೊಂಡು 1/2 ಇಂಚ್ನ ಆ್ಯಡ್ ಮಾಡ್ಕೊಳ್ಳಿ. 1/2 ಇಂಚ್ನ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೆಕ್ ವಿಡ್ತ್ ಅನ್ನೋದು 2.25 ಇಂಚಸ್ನ ತೊಗೊಂಡಿದ್ದೀವಿ. ಇಲ್ಲೂ ಅಷ್ಟೇ ತಗೊಳ್ಬೇಕು ನೀವು ಫ್ರಂಟಲ್ಲಿ ಯಾವಾಗಿದ್ರು. ಅದಾದಮೇಲೆ ಈ ಥರ ಒಂದು ಲೈನ್ ಹಾಕ್ಕೊಂಡು ನೆಕ್ಸ್ಟು ಈ ಕಡೆ ಕೂಡ ಒಂದು ಲೈನ್ ಹಾಕ್ಕೊಳ್ಳಿ. ಈಗ ಇಲ್ಲಿ ರೌಂಡ್ ಶೇಪ್ನ ತಕ್ಕೊಳ್ಳೋದಕ್ಕೆ 3/4 ಇಂಚಸ್ಗೆ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಅದಾದಮೇಲೆ ನಿಮಗೆ ರೌಂಡ್ ಶೇಪು ಕರೆಕ್ಟಾಗಿ ಬರಬೇಕು ಅಂತಂದರೆ ಈ ಕಡೆಯಿಂದ 2.25 ಇಂಚಸ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಅದಾದಮೇಲೆ ಈ ಕಡೆಯಿಂದ ನೀವು ಈ ಥರ ಇಟ್ಕೊಂಡು 1/2 ಇಂಚ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಯಾಕಂದರೆ ನಿಮಗೆ ರೌಂಡ್ ಶೇಪ್ ಅನ್ನೋದು ಒಳಗಡೆನೆ ತಕ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಬರಲ್ಲ, ಡೀಪ್ ಕೂಡ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಈ ಥರ 1/2 ಇಂಚ್ಗೆ ಮಾರ್ಕಿಂಗ್ ಮಾಡಿಕೊಂಡು ಶೇಪ್ನ ತಗೊಂಡ್ರೆ ಕರೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ, ರೌಂಡ್ ಶೇಪು. ಸೊ ಹಾಗಾಗಿ ಈ ಥರ ಮಾರ್ಕಿಂಗ್ ಮಾಡ್ಕೊಂಡು ಇದಾದ್ಮೇಲೆ ಇಲ್ಲಿಂದ ಒಂದು ಶೇಪ್ನ ತಗೊಳ್ಳೋಣ. ರೌಂಡ್ ಶೇಪ್ನ ತಕೊಳ್ಳೋದಕ್ಕೆ ಈ ಥರ ಕರ್ವ್ ಸ್ಕೇಲ್ ಇತ್ತು ಅಂತಾನೆ ಕರ್ವ್ ಸ್ಕೇಲಲ್ಲಿ ನೀವು ಶೇಪ್ನ ತಕ್ಕೊಳ್ಳಿ, ಇಲ್ಲಾಂದ್ರೆ ಕೈಯಲ್ಲೇ ಡ್ರಾ ಮಾಡ್ಕೊಳ್ಳಿ. ಈಗ ನಾನು ಒಂದು ರೌಂಡ್ ಶೇಪ್ನ ತಕ್ಕೊಳ್ತೀನಿ. ಇಲ್ಲಿ ನಾವು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಂದ ಈ ಥರ ಇಟ್ಕೊಂಡು ಒಂದು ಶೇಪ್ನ ತಕ್ಕೊಳ್ತೀನಿ. ನೋಡಿ, ಈ ಥರ ಶೇಪ್ ತಕ್ಕೊಂಡಿದ್ದಾದ್ಮೇಲೆ ಈ ಕಡೆ ಸೈಡು ಕೂಡ ನಾವು ಆರ್ಮೋಲ್ಗೆ ಶೇಪ್ನ ತಕ್ಕೊಳ್ಳೋಣ. ಆರ್ಮೋಲ್ ಶೇಪ್ ತಕ್ಕೊಳ್ಳೋದಕ್ಕೆ ಮಾರ್ಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮದು ಚೆಸ್ಟ್ ಮೆಜರ್ಮೆಂಟು ಎಷ್ಟು ಬಂದಿತ್ತು ಅದನ್ನು ಈ ಥರ ಟೇಪ್ನ ಇಟ್ಕೊಂಡು ನನಗೆ ಚೆಸ್ಟ್ ಮೆಜರ್ಮೆಂಟು 8.25 ಇಂಚಸ್ ಬಂದಿತ್ತು. 8.25 ಇಂಚಸ್ಗೆ ಈ ಥರ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ನೀವು ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಫಸ್ಟ್ ನೀವು 3/4 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಇದಾದ್ಮೇಲೆ ಇನ್ನೊಂದು 1/4 ಇಂಚಸ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು ನೀವು ಈ ಥರ. ನೆಕ್ಸ್ಟ್ ನಿಮಗೆ ಶೇಪ್ ತೆಗೆಯೋದಕ್ಕೆ ಈಸಿ ಆಗಬೇಕಂದ್ರೆ ಈ ಕಡೆಯಿಂದ 2.25 ಇಂಚಸ್ಗೆ ಇಲ್ಲೊಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಈ ರೀತಿ ಶೇಪ್ ತಕ್ಕೊಳ್ಬೇಕಾದ್ರೆ ನೀವು 2.25 ಇಂಚಸ್ ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ, ಇಲ್ಲಿಂದ ನೀವು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕಿಂಗ್ ಹತ್ರವರೆಗೂ ನೀವು ಶೇಪ್ನ ತಗೊಳ್ಬೇಕಾಗುತ್ತೆ. ಈ ಕಡೆ ಹೋಗಬಾರ್ದು, ಆ ರೀತಿ ಶೇಪ್ನ ತಗೊಳ್ಬೇಕು. ಈಗ ನಾವು 1/4 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ, ಆ ಶೇಪ್ನ ಫಸ್ಟ್ ತಗೊಳ್ಳೋಣ. ಇದಾದ್ಮೇಲೆ ನೆಕ್ಸ್ಟ್ 3/4 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ, ಆ ಶೇಪ್ನ ತಗೊಳ್ಳೋಣ. ಈಗ ಇನ್ನೊಂದು ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ, 2 ಆರ್ಮೋಲ್ ಶೇಪ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು. ಇದಾದ್ಮೇಲೆ ಈಗ ಕ್ರಾಸ್ ಪಟ್ಟಿನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ.
ಕ್ರಾಸ್ ಪಟ್ಟಿನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ ಅಳತೆ ಬೋಲ್ಸ್ನ ತಗೊಂಡು ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಂದ ಇಲ್ಲಿ ನಿಮಗೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಆಗಿರೋ ಸ್ಟಿಚಿಂಗ್ ಇರುತ್ತಲ್ಲ ಇಲ್ಲಿಗೆ ಈ ತರ ಎಳ್ಕೊಂಡು ನೋಡಬೇಕು ಎಷ್ಟು ಇಂಚು ಬರ್ತಾ ಇದೆ ಅಂತ. ಇಲ್ಲಿ ನನಗೆ 12 ಇಂಚಸ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಇಂಚು ಬರ್ತಾ ಇದೆ ನೋಡ್ಕೊಂಡು ಅದಕ್ಕೆ 1 ಇಂಚ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. 12 ಇಂಚಿಗೆ ನಾನು 1 ಇಂಚ್ನ ಆಡ್ ಮಾಡಿದ್ರೆ 13 ಇಂಚ್ ಆಗುತ್ತೆ. 13 ಇಂಚಿಗೆ ನಾನು ಇಲ್ಲಿಂದ ಇಟ್ಕೊಂಡು ಈ ರೀತಿ ಒಂದು ಮಾರ್ಕಿಂಗ್ನ ಮಾಡ್ಕೊಂಡು ಲೈನ್ನ ಹಾಕೊಳ್ತೀನಿ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರುತ್ತೆ ನೋಡ್ಬಿಟ್ಟು 1 ಇಂಚ್ ಸೇರಿಸ್ಕೊಂಡು ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ನ ಹಾಕೊಳ್ಳಿ. ಈ ತರ ಲೈನ್ನ ಹಾಕೊಂಡಿದ್ದಾದ್ಮೇಲೆ ಈ ಕಡೆ ಮೇಲಿಂದ ನೀವು 1 ಇಂಚ್ನ ಆಡ್ ಮಾಡ್ಕೊಂಡು ಈ ತರ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ಕಡೆಯಿಂದ 1/2 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ನೆಕ್ ಬಿಡ್ತು ಮತ್ತೆ ಶೋಲ್ಡರ್ ಬಿಡ್ತು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವ ಎರಡೂ ಮರ್ಜೆ ಕರೆಕ್ಟಾಗಿ ಈ ಕಡೆಯಿಂದ 2.25 ಇಂಚಸ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಮಧ್ಯಭಾಗದಲ್ಲಿ ನೀವು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಆ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಕ್ರಾಸ್ ಶೇಪ್ ಅನ್ನೋದನ್ನ ತಗೊಳ್ಬೇಕಾಗುತ್ತೆ. ಈ ಥರ ಕ್ರಾಸ್ ಶೇಪ್ನ ಫಸ್ಟು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ನೀವು. ಅದಾದಮೇಲೆ ಇಲ್ಲಿಂದ ನೀವು 1/2 ಇಂಚ್ ಮಾರ್ಕಿಂಗ್ ಮಾಡ್ಕೊಂಡಿರ್ತಾರ ಅಲ್ಲಿಗೆ ಸೇರಿಸ್ಕೊಳ್ಬೇಕು. ಈ ರೀತಿ ನೋಡಿ, ಇಷ್ಟೇ ಸಿಂಪಲ್ ಕ್ರಾಸ್ ಪಟ್ಟಿ ಮಾರ್ಕಿಂಗ್ ಮಾಡ್ಕೊಳ್ಳೋದು. ತುಂಬ ಅಂದರೆ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಈಗ ನಾನು ನೆಕ್ ವಿಡ್ತ್ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಶೋಲ್ಡರ್ ವಿಡ್ತ್ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಆರ್ಮೋಲ್ ಶೇಪ್ನ ಯಾವ ರೀತಿ ತಕ್ಕೊಳ್ಬೇಕು, ಲೆಂತ್ಗೂ ಕೂಡ ಯಾವ ರೀತಿ ಅಳತೆನ ತಗೊಳ್ಬೇಕು ಎಲ್ಲನೂ ಕೂಡ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಾನು ಟಕ್ಸ್ ಮಾರ್ಕಿಂಗ್ನ ಇವಾಗಲೇ ತೋರಿಸಲ್ಲ, ಯಾಕಂದರೆ ಅದು ಕೂಡ ಒಂದು ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ಒಂದು ಟ್ರಿಕ್ಸ್ ಇದೆ. ಸೊ ಹಾಗಾಗಿ ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ಕೊಟ್ರೆ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ಟಕ್ಸ್ ಮಾರ್ಕಿಂಗ್ನ ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ. ಈಗ ಫ್ರಂಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬ್ಯಾಕ್ ಮಾರ್ಕಿಂಗ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಫ್ರಂಟ್ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಲೇಯರ್ನ ಈ ರೀತಿ ಎತ್ಕೊಂಡು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ಬೇಕು. ಫಸ್ಟು ನೋಡಿ, ಕ್ರಾಸ್ ಪಟ್ಟಿ ಕಟಿಂಗ್ ಆಯಿತು. ನೆಕ್ಸ್ಟ್ ಈಗ ಫ್ರಂಟ್ ಟಿಪ್ನ ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಟಿಪ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಲೇಯರ್ನ ಎತ್ಕೊಳ್ಬೇಕು. ನೀವು ಒಂದು ಲೇಯರ್ನ ಎತ್ಕೊಂಡು ಶೇಪ್ ಏನು ತಗೊಂಡಿರ್ತೀವೋ ಅದೇ ರೀತಿ ನೀವು ಕಟಿಂಗ್ನ ಮಾಡ್ಕೊಳ್ಬೇಕು. ಇದು ಕೂಡ ಶೇಪು ಕಟಿಂಗ್ ಆಯಿತು. ನೆಕ್ಸ್ಟ್ ನೀವು ಹಿಂಗೆ ಟರ್ನ್ ಮಾಡಿಕೊಂಡು ಆರ್ಮೋಲ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ ಥರ ಫೋಲ್ಡಿಂಗ್ ಆಗಿರುತ್ತೆ ಮೊದಲೇನೆ. ಹಾಗಾಗಿ ಫಸ್ಟು ಏನು ಶೇಪ್ನ ತಕ್ಕೊಂಡಿರ್ತೀವಿ 1/4 ಇಂಚಸ್ ಆ ಶೇಪ್ನ ನೀವು ಕಟಿಂಗ್ನ ಮಾಡ್ಕೊಳ್ಬೇಕು. ಈ ಥರ ಇಟ್ಕೊಂಡು ಫಸ್ಟು ಶೇಪ್ನ ಕಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಟರ್ನ್ ಮಾಡಿಕೊಂಡು ನೀವು ಈ 2 ಲೇಯರ್ನ ಎತ್ಕೊಳ್ಬೇಕು. ಫ್ರಂಟು 2 ಲೇಯರ್ನ ಎತ್ಕೊಂಡು 2ನೇ ಶೇಪ್ ಏನಿದೆ ಅದನ್ನು ನೀವು ಕಟಿಂಗ್ನ ಮಾಡ್ಕೊಳ್ಬೇಕು. ನೋಡಿ, ಇದು ಕಟಿಂಗ್ ಆದಮೇಲೆ ಈ ಥರ ಎತ್ಬಿಟ್ಟು ಈಕ್ವಲ್ ಆಗಿ ಇಲ್ಲಿ ಕಟಿಂಗ್ ಮಾಡ್ಕೊಳ್ಬೇಕು. ನೀವು ನೋಡಿ ಈ ಥರ ಟೈಟಾಗಿ ಇಟ್ಕೊಂಡು ಇದನ್ನು ಕೂಡ ಕಟಿಂಗ್ ಮಾಡ್ಕೊಳ್ಬೇಕು. ಫ್ರಂಟ್ ಕಟಿಂಗು ತುಂಬ ಅಂದರೆ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಇಷ್ಟು ಸಿಂಪಲ್ ಆಗಿ ಫ್ರಂಟ್ ಕಟಿಂಗ್ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಈ ರೌಂಡ್ ಶೇಪ್ ಅನ್ನೋದು ಕೂಡ ಇದೇ ರೀತಿ ಬರಬೇಕು. ಆಗ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ಬ್ಯಾಕ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಉಳಿದಿರೋ ಅಂಥ ಪಾರ್ಟ್ನ ತಗೊಂಡು ಬ್ಯಾಕ್ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಮಾರ್ಕಿಂಗ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಈಸಿ. ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಅಂತ. ಬ್ಯಾಕ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನಿಮ್ಮ ಅಳತೆ ಬ್ಲೌಸ್ನ ತಗೊಂಡು ಬ್ಲೌಸ್ನ ಉದ್ದ ಚೆಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಸೈಡೇ ಚೆಕ್ ಮಾಡ್ಕೊಳ್ಬೇಕು. ನೀವು ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿಂದ ನೀವು ಈ ಥರ ಚೆಕ್ ಮಾಡ್ಕೊಂಡ್ರೆ 14 ಇಂಚು ಬರ್ತಾ ಇದೆ ಬ್ಲೌಸ್ನ ಉದ್ದ ಅನ್ನೋದು. ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಬರ್ತಿದೆ ನೋಡ್ಕೊಳ್ಬೇಕು. ಈಗ ನಾವು ಬ್ಯಾಕಲ್ಲಿ 1 ಇಂಚ್ನ ಆ್ಯಡ್ ಮಾಡಬೇಕು. ಫ್ರಂಟಲ್ಲಿ 2 ಇಂಚ್ನ ಆ್ಯಡ್ ಮಾಡಿದ್ವಿ. ಈಗ ಬ್ಯಾಕಲ್ಲಿ ನಾವು 1 ಇಂಚ್ನ ಅಷ್ಟೇ ಆ್ಯಡ್ ಮಾಡ್ಕೊಳ್ಬೇಕು. 14 ಇಂಚಿಗೆ 1 ಇಂಚ್ ಸೇರಿಸಿದ್ರೆ 15 ಇಂಚ್ ಆಗುತ್ತೆ. ನಿಮ್ಮ ಅಳತೆ ಬ್ಲೌಸಲ್ಲಿ ಬ್ಲೌಸ್ನ ಉದ್ದ ಎಷ್ಟು ಬಂದಿದೆ ನೋಡ್ಬಿಟ್ಟು 1 ಇಂಚ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈಗ ನೋಡಿ 1 ಇಂಚ್ ಸೇರಿಸ್ಕೊಂಡು 15 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡಿಕೊಂಡು ಲೈನ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋಂಥ ಕ್ಲಾತ್ನ ಕಟಿಂಗ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಇರುವಂಥ ಕ್ಲಾತ್ನ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಬಂದಿದೆ ನೋಡ್ಬಿಟ್ಟು 1 ಇಂಚ್ ಆ್ಯಡ್ ಮಾಡಿ ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಕಟಿಂಗ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಓಕೆ. ಈ ಥರ ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಬ್ಯಾಕ್ ಡೀಪ್ ಲೆಂತ್ ತಗೊಳ್ಳೋದಕ್ಕೆ ಅಳತೆ ಬ್ಲೌಸ್ನ ತಗೊಂಡು ಬ್ಯಾಕ್ ಸೈಡ್ ಹಾಕೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಂದ ಎಷ್ಟು ಲೆಂತ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ಈ ಥರ ಎಳ್ಕೊಂಡು ನೀಟಾಗಿ ಚೆಕ್ ಮಾಡ್ಕೊಳ್ಬೇಕು ನೀವು. ಅದು ಕೂಡ ನಿಮಗೆ ಇಲ್ಲಿ ಅಟ್ಯಾಚ್ ಆಗಿರುತ್ತಲ್ಲ ಇದು ಎಲ್ಲಿಗೆ ಬರ್ತಾ ಇದೆ ಅಂತ ಈ ಥರ ಮಾರ್ಕ್ ಮಾಡ್ಕೊಂಡು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಲೆಂತ್ ಎಷ್ಟಿದೆ ಅಂತ. ನೋಡಿ 9.5 ಇಂಚಸ್ಸು ನನಗೆ ಡೀಪ್ ಲೆಂತ್ ಅನ್ನೋದು ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ. ಈಗ ಡೀಪ್ ಲೆಂತ್ ಅನ್ನೋದು ನನಗೆ 9.5 ಇಂಚಸ್ ಬಂತು. ಇದಕ್ಕೂ ಕೂಡ ನೀವು 1/2 ಇಂಚ್ನ ಆ್ಯಡ್ ಮಾಡ್ಕೊಳ್ಬೇಕು. ಯಾಕಂದರೆ ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆ ಹೋದಾಗ ನಿಮಗೆ 9.5 ಇಂಚಸ್ ಡೀಪ್ ಲೆಂತ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. ಸೊ ಹಾಗಾಗಿ 1/2 ಇಂಚ್ನ ಆ್ಯಡ್ ಮಾಡಿಕೊಂಡ್ರೆ 10 ಇಂಚ್ ಆಗುತ್ತೆ. 10 ಇಂಚ್ಗೆ ನಾನು ಇಲ್ಲೊಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಈಗ ನಾವು ಇಲ್ಲಿ ಫ್ರಂಟಲ್ಲಿ 2.25 ಇಂಚು ನೆಕ್ ಬಿಟ್ನ ತೊಗೊಂಡಿದ್ವಲ್ಲ ಅದು ಸೇಮ್ ಇರುತ್ತೆ ನಿಮಗೆ. ನೋಡಿ 2.25 ಇಂಚಸ್ ನೆಕ್ ಬಿಟ್ನ ನೀವು ಇಲ್ಲಿ ಬ್ಯಾಕಲ್ಲೂ ಕೂಡ ಸೇಮ್ ನೆಕ್ ಬಿಟ್ನ ತೊಗೊಳ್ಬೇಕು. ಇಲ್ಲಿ ಆಲ್ರೆಡಿ ಕಟ್ ಆಗಿರೋವಂಥದ್ದು ಇರುತ್ತೆ ನಿಮಗೆ ಮಾರ್ಕಿಂಗು, ಆದರೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಇಲ್ಲಿ 2.25 ಇಂಚಸ್ ನೆಕ್ ಬಿಡ್ತ್ ಮೇಲೆ ಇದ್ರೆ ಇಲ್ಲಿ ನೀವು ಅಷ್ಟೇ ತಗೊಳ್ಬೇಕು ಅಂತ ಏನಿರಲ್ಲ, ನಿಮಗೆ 3 ಇಂಚ್ವರೆಗೂ ತಗೊಳ್ಬೋದು ಶೇಪ್ ತೆಗೆಯೋದಕ್ಕೆ. ಈಗ ನಾನು ಇಲ್ಲಿ 3 ಇಂಚಿಗೆ ತಗೊಂಡು ಮಾರ್ಕಿಂಗ್ ಮಾಡಿಕೊಂಡು ಲೈನ್ನ ಹಾಕ್ಕೊಳ್ತೀನಿ.
ಈ ರೀತಿ ನೀವು ತಗೊಂಡು ಹಾಕ್ಕೊಳ್ಬೋದು. ನಿಮಗೆ ಡೀಪ್ ಅಗಲ ಕಡಿಮೆ ಬೇಕು ಅಂತಂದರೆ 2.5 ಇಂಚಸ್ಸು ಅಥವಾ 2.25 ತೊಗೊಳ್ಬೋದು. ನಿಮಗೆ ತುಂಬ ಬ್ರಾಡಾಗಿ ಹಾಕೊತೀರಲ್ಲ 3 ಇಂದ 3.5 ಇಂಚಸ್ಸು ತೊಗೊಳ್ಬೋದು. ಈಗ ಒಂದು ಕರು ಶೇಪ್ನ ತಗೊಳ್ಳೋಣ. ಈಗ ಇಲ್ಲೊಂದು ಕರು ಶೇಪ್ನ ತಗೊಂಡಿದ್ದಾದ್ಮೇಲೆ ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಬ್ಯಾಕ್ ಕಟ್ಟಿಂಗು ಮುಗೀತು. ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಇದು ಫ್ರಂಟಲ್ಲೂ ಕೂಡ ತುಂಬ ಈಸಿಯಾಗಿ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಇದು ಕ್ರಾಸ್ ಪಟ್ಟಿಗೆ ಇನ್ನೂ 2 ಪೀಸ್ ಬೇಕಾಗುತ್ತೆ. ಅದನ್ನು ನೀವು ಬಟ್ಟೆ ಬೇಕಿರುತ್ತಲ್ಲ ಅದು ಈ ಶೇಪ್ ಏನಿರುತ್ತೆ ಅದೇ ರೀತಿ ಕಟಿಂಗ್ನ ಮಾಡ್ಕೊಳ್ಳಿ. ನೋಡಿ, ವಿತ್ ಲೈನಿಂಗ್ ಬ್ಲೌಸ್ಗೆ ಫ್ರಂಟು ಬ್ಯಾಕು ಕ್ರಾಸ್ ಪಟ್ಟಿನ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿತ್ ಲೈನಿಂಗ್ ಬ್ಲೌಸ್ಗೆ ಯಾವ ರೀತಿ ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.